ಚಿತ್ರದುರ್ಗ ಜಿಲ್ಲೆಯ ಹೊಳಲ್ಕೆರೆ ತಾಲೂಕಿನ ಅಪ್ಪರಸನಹಳ್ಳಿಯಲ್ಲಿ ಬಬ್ಬೂರು ಫಾರಂನ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರದಿಂದ ಪ್ರಧಾನಮಂತ್ರಿ ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆಯಡಿ ತರಬೇತಿ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ರೈತರಿಗೆ ಕೃಷಿ ಮತ್ತು ತೋಟಗಾರಿಕಾ ಬೆಳೆಗಳಲ್ಲಿ ತುಂತುರು ಹಾಗೂ ಹನಿ ನೀರಾವರಿ ಘಟಕಗಳ ಅಳವಡಿಕೆ ಮತ್ತು ನಿರ್ವಹಣೆ ಕುರಿತು ಮಾಹಿತಿ ನೀಡಲಾಯಿತು. ಜಿಲ್ಲಾ ಕೃಷಿ ತರಬೇತಿ ಕೇಂದ್ರದ ಸಹಾಯಕ ಕೃಷಿ ನಿರ್ದೇಶಕ ಆರ್ ರಜನಿಕಾಂತ್, ನಿವೃತ್ತ ಕೃಷಿ ಅಧಿಕಾರಿ ರಾಜಶೇಖರಯ್ಯ, ನೆಟಾಫಿಮ್ ಸಂಸ್ಥೆಯ ಬೇಸಾಯ ಶಾಸ್ತ್ರಜ್ಞ ಅಂಜನಪ್ಪ ಸೇರಿದಂತೆ ಸ್ಥಳೀಯ ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಕೃಷಿಕರು ಭಾಗಿಯಾಗಿದ್ದರು. ಕಾರ್ಯಕ್ರಮದಲ್ಲಿ ಆರ್ ರಜನಿಕಾಂತ್, ಹಂಗಾಮು ಆಧಾರಿತ ಕೃಷಿ ವಿಷಯಗಳ ಬಗ್ಗೆ ಸಾಂಸ್ಥಿಕ ಹಾಗೂ ಗ್ರಾಮ ಮಟ್ಟದಲ್ಲಿ ತರಬೇತಿ ನೀಡಲಾಗುತ್ತಿದೆ. ಆನ್ಲೈನ್ ತರಗತಿಗಳನ್ನು ಹಮ್ಮಿಕೊಂಡಿದ್ದು, ತುಂತುರು ಹಾಗೂ ಹನಿ ನೀರಾವರಿ ಪದ್ಧತಿಗಳ ಮೂಲಕ ನೀರು ಮತ್ತು ಸಮಯದ ಉಳಿತಾಯದ ಬಗ್ಗೆ ಜಾಗೃತಿ ಮೂಡಿಸಲಾಗುತ್ತಿದೆ ಎಂದು ಮಾಹಿತಿ ನೀಡಿದರು. ನೀರಿನಲ್ಲಿ ನಮಗೆ ಉಳಿಕೆ ಆಗುತ್ತೆ. ಅದೇ ರೀತಿಯಾಗಿ ನಮಗೆ ಇಳುವರಿಯನ್ನು ಸಹಿತ ಒಂದು ಉತ್ಪಾದಕತೆ ಸಹಿತ ನಾವು ಹೆಚ್ಚಿನದಾಗಿ ಪಡೆಯಬಹುದಾಗಿದೆ. ಇದಲ್ಲೇ ಈಗ ಈ ಹನಿ ನೀರಾವರಿ ಪದ್ಧತಿ ಅಳವಡಿಕೆಯಿಂದ ತಮಗೆ ಒಂದು ಕೂಲಿ ಆಳುಗಳ ಒಂದು ಸಮಸ್ಯೆಯನ್ನು ಸಹಿತ ನೀವು ನೀಗಿಸಬಹುದು. ರಾಜಶೇಖರಯ್ಯ, ಸ್ಥಳೀಯ ಸಂಪನ್ಮೂಲಗಳನ್ನು ಬಳಸಿಕೊಂಡು ನೈಸರ್ಗಿಕ ಕೃಷಿಯಲ್ಲಿ ತೊಡಗಬೇಕು. ಗ್ರಾಮೀಣ ಪ್ರದೇಶಗಳಲ್ಲಿ ಈ ನಿಟ್ಟಿನಲ್ಲಿ ರೈತರು ಕಾರ್ಯೋನ್ಮುಖರಾಗಬೇಕು ಎಂದರು. ರೈತರದು ಅಂತ ಸಂದರ್ಭದಲ್ಲಿ ನಾವು ನೈಸರ್ಗಿಕ ಕೃಷಿ ಪದ್ಧತಿಗೆ ಹೋದ್ರೆ ಎಷ್ಟೆಷ್ಟು ಅನುಕೂಲ ಅನ್ನೋದ್ರ ಬಗ್ಗೆ ನಿಮ್ಗೆ ಹೇಳ್ತೀನಿ. ಅಂದ್ರೆ ಸ್ಥಳೀಯ ಸಂಪನ್ಮೂಲಗಳನ್ನು ಬಳಕೆ ಮಾಡುವಂತ ಪದ್ಧತಿ, ಇದನ್ನ ಸ್ವಲ್ಪ ಆಳವಾಗಿ ಹೇಳ್ಬೇಕಾಗ್ತದೆ. ನಿಮಗೆ ಯಾಕೆ ಮಾಡ್ಬೇಕು ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಇವತ್ತು ಯಾರ ಮನೆಯಲ್ಲಿ ಮಾತ್ರೆ ನುಂಗದಲೇ ಇರೋ ಮನೆ ಯಾವ್ದು ಹೇಳಿ ನೋಡ, ಯಾರ ಮನೆಯಲ್ಲಿ ಮಾತ್ರೆ ಔಷಧಿ ತಗೊಂಡಂಗೆ ಜೀವನ ಮಾಡ್ತಿದೀವಿ ಅನ್ನೋದು ಗೊತ್ತಿರ್ಬೇಕು. ಅಂಜನಪ್ಪ, ರೈತರು ತಮ್ಮ ಹೊಲ ಮತ್ತು ತೋಟಗಳಲ್ಲಿ ತುಂತುರು ಹಾಗೂ ಹನಿ ನೀರಾವರಿ ಪದ್ಧತಿಗಳನ್ನು ಅಳವಡಿಸಿಕೊಂಡು ಕಡಿಮೆ ನೀರಿನಲ್ಲಿ ಅಧಿಕ ಇಳುವರಿ ಪಡೆಯುವ ಬಗ್ಗೆ ಮಾಹಿತಿ ನೀಡಿದರು. ಮತ್ತೆ ಯುರೋಪಿಯನ್ ಕುಕ್ಕುಂಬರ್ ಬೆಳಿಬಹುದು, ಟೊಮೆಟೊ ಬೆಳಿಬಹುದು, ಆಯ್ತಾ. ಆಮೇಲೆ ಹೂವಿನ ಬೆಳೆಗಳು ಬೆಳಿತಾರೆ. ಇದಕ್ಕೆಲ್ಲ ನೀರು ಗೊಬ್ಬರ ಡೈಲಿ ಕೊಡ್ತಾ ಇಲ್ವಾ? ನೀರು ಡೈಲಿ ಕೊಡಲ್ವಾ? ಕೊಡ್ಲಿಲ್ಲ ಅಂದ್ರೆ 2 ದಿವಸಕ್ಕೊಮ್ಮೆ ಕೊಡ್ತಾರ? ಅಂದ್ರೆ ಅರ್ಥ ಏನಿಲ್ಲಿ, ನೀರು ಅಟ್ಲೀಸ್ಟ್ ಡೈಲಿ ಆಗ್ಲಿಲ್ಲ ಅಂದ್ರೆ 2 ದಿವಸಕ್ಕೊಮ್ಮೆ 3 ದಿವಸಕ್ಕೊಮ್ಮೆ ಕೊಡ್ಲೇಬೇಕು ಅಂತ.